1956ನೇ ಇಸ್ವಿನಲ್ಲಿ ನಮ್ಮ ದೇವಸ್ಥಾನದ ಟಿ ಶ್ರೀನಿವಾಸ್ ಅಂತೇಳಿ ನಮ್ಮ ದೇವಸ್ಥಾನದ ವ್ಯವಸ್ಥಾಪಕರು 1956 ಅವ್ರ ತಂದೆ ತಾಯಿಯವರ ಒಂದು ಆಸೆ ಇದ್ರ ಮೇಲೆ ದೇವರವರು ಕನಸಿನಲ್ಲಿ ಬಂದು ಇಲ್ಲಿ ನೆಲ್ಲುಗೋಗ್ಬೇಕು ಅಂತ ಹೇಳಿದ್ಮೇಲೆ ಈ ದೇವಸ್ಥಾನ ಪ್ರಾರಂಭ ಮಾಡಿದ್ರು. ದೇವಸ್ಥಾನ ಪ್ರಾರಂಭ ಮಾಡಿದಾಗ ಬರೀ ನಾವು ಅದಕ್ಕೆಂತೆಲ್ಲ ನಾವು ಈ ನೋಡಿರ್ಬೋದು, ನೀವು ಇಲ್ಲಿಗೆ ಸಾಮರಸ್ಯ ಲೋಕ ಕಲ್ಯಾಣ ಶಾಂತಿ ಅಂತ ಹೇಳಿ ನೀವು ಬೇರೆ ಬೇರೆ ಕಂಟ್ರೀಸ್ ಏನಿದೆ ಸರ್ವಧರ್ಮ ಇರ್ಬೇಕು ಇಲ್ಲಿ ಅಂತ ಹೇಳಿ ಮಾಡಿದ್ದಾರೆ. ಅದೇ ತರದಲ್ಲಿ ನಾವು ಮೊಹಮ್ಮದ್ ಪೈಗಂಬರ್ ಇಂದ ಹಿಡಿದು ಯೇಸು ಕ್ರಿಸ್ತ ಇಂದ ಹಿಡಿದು ಪ್ರತಿಯೊಂದನ ಎಲ್ಲಾ ಸಮಾಜದವ್ರಿಗೆ ಇರ್ಬೇಕು ಅಂತ ಹೇಳಿ ಶಾಂತಿ ನಿಲ್ಬೇಕಂದ್ರೆ ಗಾಂಧಿ ಅವ್ರದ್ದು ಸೇರಿ ಅಲ್ಲಿ ಸಾಧ್ಯ ಇಟ್ಟಿದ್ದೀವಿ. ಇಲ್ಲಿ ವಿಶೇಷ ಏನಂದ್ರೆ ನಮ್ದು ಶ್ರಾವಣ ಮಾಸ, ಕಾರ್ತಿಕ ಮಾಸ ಮತ್ತೆ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅದ್ದೂರಿ ನಾವು 5 ದಿವಸ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಮಾಡ್ತೇವೆ. ನಮ್ದು ಬೆಳ್ಳಿ ಪಲ್ಲಕ್ಕಿ ಇದೆ. ಇಡೀ ರಾಜ್ಯದಲ್ಲಿ ಎಲ್ಲೂ ನಾವು ಅಷ್ಟು ದೊಡ್ಡ ಬೆಳ್ಳಿ ಪಲ್ಲಕ್ಕಿ ಇಲ್ಲ. ಬೆಳ್ಳಿ ರಥ ಇದೆ, ತೇರಿದೆ, ಅದು ಅಡ್ಡ ಪಲ್ಲಕ್ಕಿ ಅಷ್ಟು ದೊಡ್ಡದು. ನಮ್ದು 22 ಅಡಿ ಇದ್ದು ಅಡ್ಡ ಪಲ್ಲಕ್ಕಿ ನಮ್ದು ಹೆಚ್ಚು ಕಮ್ಮಿ 23 ಅಡಿ ಅಗಲ ಬರುತ್ತೆ. ಅಷ್ಟು ದೊಡ್ಡದು ಎಲ್ಲೂ ಇಲ್ಲ ಅಲ್ಲಿ ಪಲ್ಲಕ್ಕಿ. ಅದ್ರ ಶಿವರಾತ್ರಿ ದಿವಸ ರಾತ್ರಿ ಮಾತ್ರ ಮಾಡ್ತೀವಿ. ಅದನ್ನ ಮಾಡಿ ನಾವು 25 ವರ್ಷ ನೇಲ ಆಯ್ತು, ಬೆಳ್ಳಿ ನೇಲ ಮಾಡಿ. ಅದಾದ ನಮ್ಗೆ ಚಿನ್ನದ ಕವಚ ಮಾಡ್ತೀವಿ ದೇವರಿಗೆ, ಮೂಲ ಮೂರ್ತಿಗೆ ಒಳಗಡೆ. ಬಟ್ ನಾವೆಲ್ಲ ಇದುವರೆಗೂ ಪ್ರಚಾರ ಮಾಡಿಲ್ಲ, ಯಾವ್ದೇ ರಾಜಕಾರಣಿಗಳನ್ನ ಕರೆದಿಲ್ಲ. ಬಂದವ್ರಿಗೊಂದು ರೆಸ್ಪೆಕ್ಟ್ ಎಲ್ರು ಇಲ್ಲಿ ಭಕ್ತಿಗೆ ಮೊದಲು ಮತ್ತೆ ಭಜನೆಗೆ ತುಂಬಾ ಆದ್ಯತೆ ಕೊಟ್ಟಿದ್ದೀವಿ. ಇಲ್ಲಿಗೆ ಯಜಮಾನ್ ಮಾಸದಿಂದ ಮತ್ತೆ ಕಾರ್ತಿಕ ಮಾಸದಲ್ಲಿ ತುಂಬಾ ಅದ್ದೂರಿ ದೀಪೋತ್ಸವ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ.
ನಾವೆಲ್ಲ ವಾಲಂಟಿಯರ್ಸ್ ಒಂದು 60 ಜನ ಇದ್ದಾರೆ. ಪ್ರತಿ ಶನಿವಾರ ಉತ್ಸವ ನಡೆಯುತ್ತೆ. ಇಡೀ ಬೆಂಗಳೂರಲ್ಲೆಲ್ಲ ಆತರ ಪ್ರತಿ ಶನಿವಾರ ಉತ್ಸವ ನಡೆಯೋದೆಲ್ಲ ನೋಡಿಲ್ಲ. ಶನಿವಾರ ದೇವಸ್ಥಾನದಲ್ಲಿ ಸಂಜೆ ಪ್ರತಿ ಶನಿವಾರ ಸಂಜೆ ಉತ್ಸವ ಮತ್ತೆ ಭಜನೆ ಕಾರ್ಯಕ್ರಮ ಮಾಡ್ತೇವೆ, ಉತ್ಸವ ಕಾರ್ಯಕ್ರಮ ಮಾಡ್ತೇವೆ. ಸಾರ್ವಜನಿಕರಿಗೆ ಯಾವ್ದು ಹೊರೆ ಆಗ್ಬಾರ್ದು, ನಾವು ಸೇವೆ ಮಾಡಿಸಿ ದುಡ್ಡು ಖರ್ಚಾಯ್ತು ಅಂತ ಹೇಳಿ ಬರೀ 500 1 ರೂಪಾಯಿ ಇಲ್ಲ. ಯಾಕಂದ್ರೆ ಸಾಮೂಹಿಕ ಮಾಡ್ತೀವಿ, ಎಲ್ರಿಗೂ ಬಡವರು ದೊಡ್ಡವರು ಎಲ್ಲರೂ ಬರ್ತಾರೆ, ಭೇದ ಭಾವ ಇರಲ್ಲ. ಅದಕ್ಕೆಲ್ಲ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಉತ್ಸವ ಕಾರ್ಯಕ್ರಮ ಮಾಡ್ತೀವಿ. ಮತ್ತೆ ಶ್ರಾವಣ ಮಾಸದಲ್ಲಿ ನಾವು ಮಹಾಭಿಷೇಕ ಮಾಡ್ತೀವಿ ದೇವರಿಗೆ, ತುಂಬಾ ವಿಶೇಷ ಇರುತ್ತೆ ಅಲ್ಲಿಗೆ. ಮತ್ತೆ ನಮ್ ಗೋಪುರ ಅಷ್ಟೇ ಕಾಶಿ ಗೋಪುರ ತರ ಇರ್ಬೇಕು ಅಂತ ಯಜಮಾನ್ ಆಸೆಯಿಂದ ಮುಂದೆ ಗೋಪುರ ನೋಡಿರ್ಬೇಕು ನೀವು, ಅದು ಕಾಶಿ ಗೋಪುರ ತರ ಇರ್ಬೇಕು ಅಂತ ಹೇಳಿ ಯಜಮಾನ್ರು ಏನ್ ಆದಾಯ ಹಾಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ಅವ್ರ ಮಗ ಚಂದ್ರಶೇಖರ್ ಮತ್ತೆ ಅವರು ಇಡೀ ನಮ್ಮ ಸಮಿತಿ ಇದೆ, ಸಮಿತಿಗೆಲ್ಲರೂ ವಾಲಂಟಿಯರ್ಸ್ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು. ಎಲ್ರು ಭಗವಂತನ ಸೇವೆಗೆ ಪ್ರತಿ ಶನಿವಾರ ಬಂದು ಎಲ್ಲೂ ಸೇರಲ್ಲ, ಆ ತರ ಜನ ಸೇರ್ಬೋದು, ಇಲ್ಲ ಅಂತಲ್ಲ. ಇಲ್ಲಿ ವಿಶೇಷತೆಯಿಂದ ಎಲ್ಲರೂ ವಾಲಂಟಿಯರ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಭಗವಂತನ ಸೇವೆ ಮಾಡ್ತಾ ಇದಾರೆ. ಅಲ್ಲಿಗೆ ಭಗವಂತ ಎಲ್ಲರೂ ಹಾಗೆ ಕಾಪಾಡಿದಾನೆ. ನಾವೆಲ್ಲರೂ ಹೇಳ್ತಾ ಇರ್ತೀವಿ, ಏನಾದ್ರು ಇದ್ರೆ ನಮ್ಮ ಎದುರುಗಡೆ ಯಾರು ಹೇಳ್ಬಿಟ್ಟೆ ಕಷ್ಟ ಸುಖ ಇದ್ರೆ ಹೊರಗಡೆ ಮುಂದೆ ಎದುರುಗಡೆ ನಿಂತ್ಕೊಂಡು ದೇವರಿಗೆ ನಿಂತೇಳಿ ಇದೆಲ್ಲ ಕಷ್ಟ ಪರಿಹಾರಗಳು ಆಗಿದಾವೆ. ಅಲ್ಲಿಗೆ ಮುಂದೆ ರೀತಿ ಎಲ್ಲರೂ ಅದೇ ನಡ್ಕೊಂಡು ಹೋಗ್ತಿದಾರೆ. ಅಲ್ಲಿಗೆ ಎಲ್ರು ನಾವು ಬಂದವ್ರಿಗೆಲ್ರಿಗೂ ಸ್ವಾಗತ ಮಾಡ್ತೀವಿ. ಇಲ್ಲಿಗೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಇಲ್ಲಿ ದೇವರ ಮಹಿಮೆ ತುಂಬಾ ಚೆನ್ನಾಗಿದೆ. ಏನೇ ಕಷ್ಟ ಇದ್ರು ಬಟ್ ತಪ್ಪು ಮಾಡಿದ್ರು ಶಿಕ್ಷೆ ಅಂತ ಅನುಭವಿಸಿದೀವಿ. ಇಲ್ಲಿಗೆ ನೋಡಿದೀವಿ ಎಲ್ಲರನ್ನ ಈಗ ಇದಾಗಿದೆ. ಅದಕ್ಕೆ ಯಾರೋ ಏನೋ ಇದ್ರೆ ನಾವು ದೇವರ ಎದುರುಗಡೆ ಹೇಳಿ ಅಂತ ಹೇಳ್ತೀವಿ. ಕಷ್ಟ ಸುಖ ಏನ್ ಹೇಳಿದ್ರು ಬಟ್ ಶಿಕ್ಷೆ ಕೊಡೋದು ಮಾತ್ರ ದೇವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಇದ್ದೇ ಇದೆ. ಅಲ್ಲಿಗೆ ಶನಿದೇವರು ಇರೋ ಮೂಲ ಕಾರಣನೇ ಶನಿದೇವರು ಏನಾದ್ರೆ ಕಾಲಪುರುಷ ಅಲ್ಲಿದ್ದಾರೆ. ಮತ್ತೆ ವಿಧಿ ನಿರ್ವಾಹಕ ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಸೆರೆ ಕೊಡೋದಾಗ ಈಶ್ವರ ಕೊಟ್ಟರೆ ವರ ಏನಂದ್ರೆ ವಿಧಿ ನಿರ್ವಹಣೆ ಮಾಡ್ಬೇಕಂತ ಹೇಳಿ ಅದೇ ರೀತಿ ಇಲ್ಲಿ ನಡೀತಾ ಇದೆ. ಅಲ್ಲಿಗೆ ಈ ಕಲಿಯುಗದಲ್ಲೂ ಸಹ ಈ ರೀತಿ ನಡೀತಾ ಇದೆ, ಸತ್ಯ ಅಂತ ನಡೀತಾ ಇದೆ. ಅಲ್ಲಿಗೆ ಮುಂದೆ ಎಲ್ರಿಗೂ ಲೋಕ ಕಲ್ಯಾಣಕ್ಕೋಸ್ಕರ ನಮ್ ದಿವಸ ಅವಾಗ ಹೋಮಗಳು, ಲೋಕ ಕಲ್ಯಾಣಕ್ಕೋಸ್ಕರ ಹೋಮಗಳು ಮಾಡ್ತಾ ಇರ್ತೀವಿ. ಯಾವ್ದು ಇಂಡಿವಿಜುವಲ್ ಸೇವೆ ಮಾಡಲ್ಲ ನಾವು. ಶನಿವಾರ ಒಂದು ರುದ್ರಾಭಿಷೇಕ ಬಿಟ್ರೆ ಇನ್ನೆಲ್ಲ ಸಾಮೂಹಿಕನೇ ಮಾಡೋದು. ಇಂಡಿವಿಜುವಲ್ ಯಾವತ್ತೂ ಯಾರ್ದು ಮಾಡಿಲ್ಲ. ಯಾಕಂದ್ರೆ ಎಲ್ಲರೂ ಭಾಗವಹಿಸ್ಬೇಕು, ಪಾಪ ಎಲ್ರಿಗೂ ದೇವರೊಂದು ಆಶೀರ್ವಾದ ಸಿಗ್ಬೇಕು ಅಂತೇಳಿ ಅನುಕೂಲ ಅಂತ ಮಾಡಿದ್ವಿ.
ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಮುಂದಿನ ಪ್ರಯಾಣಕ್ಕೆ ನಿಮ್ಮ ಕಿರು ಕಾಣಿಕೆಯಿಂದ ಕೈ ಹಿಡಿಯಿರಿ.